ಅಲ್ಲಿಗಲ್ಲ ಶ್ರೀ, ಡೆಹ್ರಾಡೂನ್ ಹತ್ರ. ಅದೆಲ್ಲ ಐತೆ ಮಿಸ್, ನಮ್ ದೇಶ ಬಿಟ್ಟು ಹೋಗ್ಬೇಕಾ? ಅಯ್ಯೋ ಇಲ್ಲ, ಟ್ರೈನಿಂಗ್ ನಡೆಯೋದು ಮಸೂರಿಯಲ್ಲಿ, ಅದು ಉತ್ತರ ಭಾರತನೇ. ಸ್ನೇಹ, ಟ್ರೈನಿಗೆ ಯಾವಾಗಿಂದ? ಇನ್ನೊಂದು 2 ದಿವಸದಲ್ಲಿ ಹೊರಡ್ಬೇಕನ್ಸತ್ತೆ ಅಣ್ಣಯ್ಯ. ಆಡ್ಬಿರ್ನೇನಾ? ಹೌದು ಶ್ರೀ. ತಾಯಿ ಚಾಮುಂಡವ್ವ, ನನ್ನ ಮಗಳು ದೂರದ ದಾರಿ ಬತ್ತಾವಳೆ. ಇದನ್ನ ಯಾರು ಈ ತರ ಬರ್ತಿದ್ದಾರೆ ಅನ್ನೋದಷ್ಟೇ. ಅಯ್ಯೋ, ಈಗ ಮಾತು ಯಾಕೆ ಬಿಡವ, ಇನ್ಮ್ಯಾಕ್ ಆಗೋದೆಲ್ಲ ಒಳ್ಳೇದೇ ಆಯ್ತದೆ. ಈಗ ಸಂತೋಷದ ದಿವಸನ ಎಲ್ಲಾರ ಜೊತೆ ಹಂಚ್ಕೊಂಡು ಸಂಭ್ರಮ ಪಡೋ ಕಾಲ. ಬನ್ನಿ ಬನ್ನಿ, ಎಲ್ಲ ಒಳಗ್ ಬನ್ನಿ. ಅಲ್ಲ, ನೀನು ಮೊದಲೆಲ್ಲ ಹಿಂಗೆ ಇರಲೇ ಇರಲಿಲ್ಲ. ಎಷ್ಟು ದಿಗುಲು ಬೀಳ್ಕೊಂಡು ತಲೆ ತಗ್ಗಿಸ್ಕೊಂಡು ಓಡಾಡ್ಕೊಂಡು ಇದ್ದವಳು. ಈಗ ಇಲ್ಲಿ ತನಕ ಬಂದು ದಿಟ್ಟ ಹೇಳೋಮಂತ ತೀರ್ಮಾನ ಮಾಡಿ ಕೊನೆಗೆ ಬೇಡ ಹೋಗೋಣ ಅಂತ ಹೇಳ್ತಿದ್ಯಾ. ಒಂಚೂರು ಅರ್ಥನೇ ಆಯ್ತಿಲ್ಲ ಕಣವಿ. ಕೆಲವೊಂದು ಸತ್ಯ ನಮಗೆ ಮಾತ್ರ ಗೊತ್ತಿರೋದು ಕೆಂಡ ಕಟ್ಕೊಂಡಂಗೆ ಕಾಳಿ. ನೀನು ಹೇಳ್ತಿರೋದು ದಿಟ್ಟ ಕಣಮಿ. ನೀನು ಬದುಕಿದ್ಯಾ ಅನ್ನೋ ವಿಷಯ ಇಡೀ ದೇವಪುರದಾಗೆ ನಾನು ಒಬ್ಬನ ಬಿಟ್ರೆ ಇನ್ಯಾವ ಆಸಾಮಿಗೂ ಗೊತ್ತಿಲ್ಲ. ಅದು ಒಂಥರ ಕೆಂಡ ಕಟ್ಕೊಂಡು ಓಡಾಡ್ದಂಗೆ. ಸ್ನೇಹ DC ಆಗಬೇಕು ಅನ್ನೋದು ಅವಳು 5 ವರ್ಷ ಮಗಿ ಇದ್ದಾಗ್ಲಿಂದನೂ ಕಂಡಂಥ ಕನಸು ಕಾಳಿ. ಅವಳು ಕಂಡಂಥ ಕನಸು ಈಗ ಈಡೇರ್ತೈತೆ ಅನ್ನುವಾಗ ಅವಳಿಗೆ ಈಸಿಯಾಗಿ ಗೊತ್ತಾಗಿ ಕೈ ಬಿಟ್ಬಿಟ್ರೆ? ಸಾನಾ, ದಿಟ ಹೇಳಿದ್ಮೇಕೆ ಎಲ್ಲ ಸಮಸ್ಯೆನೂ ಬಗೆಹರಿತದಲ್ಲ. ಇಲ್ಲ ಕಾಳಿ, ನಾವು ಹೇಳೋ ವಿಷಯಕ್ಕೆ ಈಗ ಸಾಕ್ಷಿ ಇಲ್ಲ, ಬರೀ ಮಾತಿನ ನಂಬಿಕೆ ಆಟೆ. ನಮ್ಮ ಮಾತು ಸಾಕ್ಷಿ ಆಗಕ್ಕೆ ಸಮಯ ಹಿಡಿತೈತೆ. ಆ ಸಮಯ ಸ್ನೇಹಂತಾವು ಇಲ್ಲ. ಈಗಲೂ ನಾಡೋ ಡೆಲ್ಲಿಂದ ಪತ್ರ ಬಂದಾಗ್ಲೂ ಸ್ನೇಹನ್ ಜೊತೆ ಬಂಗಾರಮ್ಮನವ್ರಿಲ್ಲ. ಹೇ ಸಾನಾ, ಅದು ಬಂಗಾರಮ್ಮನೇ ಅಲ್ಲ. ಆ ಕೃಷ್ಣಪ್ಪಣ್ಣ ಹೇಳಿಲ್ವೇ ಅದು ಸಿಂಗಾರಮ್ಮ ಅಂತ? ಅವ್ರೇನಯ್ಯ. ನಂಗೆ ಯಾಕೋ ಗುಡಿಗೆ ಹೋಗಿ 108 ಕಾಯಿ ಹೊಡಿತೀನಿ ಅಂತ ಹೇಳಿದ್ವಿ ಸುಳ್ಳು ಅನಿಸ್ತೈತೆ. ನೀನು ಸರಿಗೆ ಹೇಳ್ದೆ, ಅನ್ಸೋದೇನು ಬಂತು, ಪಕ್ಕಾ ಸುಳ್ಳೆ ಅದು. ಹಂಗಾರೆ ನಾವು ಗುಡಿ ಹೋಗಿ ನೋಡುಮ. ಗುಡಿ ತಕ್ಕ? ಅಲ್ಲಿಗೂ ಆದ್ರೆ ನಮ್ಗೆ ಇವನ ಸುಳ್ಳು ಸಿಗ್ಬೋದು. ಸಿಂಗಾರಮ್ಮನ ಬಗ್ಗೆ ಗೊತ್ತಿರೋದು ನಮ್ಮಿಬ್ರಿಗೆ ಅಲ್ವಾ. ಅವ್ರ ಬಗ್ಗೆ ನಮಗೆ ಗೊತ್ತಾದಷ್ಟು ನಾವು ಹುಷಾರಾಗಿರ್ಬೋದು. ಹಾಗೆ ಮತ್ತೊಬ್ರಿಗೆ ಹೆಚ್ಚಿಸೋಕ್ಕೆ ಸಹಾಯ ಆಯ್ತೈತೆ ಕಣ್ಲಾ. ಬಾ ಬಿರ್ನೆ ಹೊಲ್ಡುಮ. ಅತ್ತೆ, ಸ್ನೇಹ ಬಾಬಾ ಇಲ್ಲಿ ನಾನು ಮುತ್ತು ಸೊಸೆ. ಎಂಥ ದೊಡ್ಡ ಸಾಧನೆ ಮಾಡಿಬಿಟ್ಟೆವ ಕಂಟಿ. ಇನ್ಯಾಕೆ ನೀನು ಹೆಂಡ್ರನ್ನ ಯೋನು ಅಂತ ಕರೆಯೋದ್ಲ? ಸ್ನೇಹ ಅಂತ ಹೆಸರಿಡ್ದಂತೂ ಕರೆಯೋಕ್ಕಾಗಕ್ಕಿಲ್ಲ. ಹಾಂ, DC ಮೇಡಮ್ಮು DC ಮೇಡಮ್ಮು ಅಂತ ಕರಿಬೋದಲ್ವೇ? ಹೌದು ಅತ್ತೆ, ನಾನು DC ಅಕ್ಕ ಅಂತಾನೆ ಕರೆಯೋದು. DC ಅಕ್ಕ. DC ಮೇಡಮ್. DC ಮೇಡಮ್ಮು. ಅಯ್ಯೋ ಪ್ಲೀಸ್ ಎಲ್ಲರೂ ಸಾಕು ನಿಲ್ಲಿಸಿ. ಏನತ್ತೆ ನೀವು ಕಾಲು ಎಳಿತಿದ್ದೀರಾ? ನಾನು ಎಲ್ಲಿ ಕಾಲು ಎಳಿತಿದ್ದೀನವ? ನಂಗೆ ಆಗ್ತಿರೋ ಸಂತೋಷನ ಹೆಂಗೆ ತೋರಿಸ್ಕೋಬೇಕು ಅನ್ನೋದೇ ನಂಗೆ ಗೊತ್ತಾಯ್ತಾ ಇಲ್ಲ. ತಕ ಪ್ರಸಾದ ತಂದೀನಿ, ತಕ.
ತಕ್ಕ ಕಂಡ್ರಿ ನೀನು ತಕ್ಕ ಎಲ್ರಿಗೂ ಕೊಡೆ. ಗುಡಿಗೆ ಹೋಗಿ 108 ಕಾಯಿ ಒಡಿಸಿದ್ರಂತೆ ಹೊಳಿ ಅಂದ್ರೆ ಹೇಳಿದ್ರು. ಕೇಳಿ ನನಗೆ ಸ್ಯಾನ ಸಂತೋಷ ಆಯ್ತು. ಹೌದು, ಕಾಯಿಗಳೆಲ್ಲ ಎಲ್ಲಿ ಅತ್ತೆ? ಅದನ್ನೆಲ್ಲ ಹಂಗೆ ಗುಡಿಗೆ ಕೊಟ್ಬಿಟ್ವಿ ಕಣವ. ಯಾಕೆ? ಹೌದಾ, ಚಟ್ನಿಗೆ ಆಗ್ತಿತ್ತೇನೋ ಅಂತ. ಅಯ್ಯೋ ದ್ಯಾವ್ರೇ, ಅವ್ವ ನೀನು ಬಂದ್ಮೇಕೆ ನೋಡು ನಮ್ಮವ್ರ ಮುಗ್ದಾಗೆ ಈಟೊಂದು ಖುಷಿ ಕಾಣಿಸ್ತಾ ಇರೋದು. ಯೋನ್ ಹೇಳ್ತಿದ್ಯಲ್ಲ ಕಾಂಟಿ. ಅಂದ್ರೆ ಈಟ್ವತ್ವರೆಗೂ ನನ್ನ ಸೊಸೆ ಮುಖದಾಗೆ ಕುಸಿನೇ ಇರ್ಲಿಲ್ವೇ? ಮನ್ಸರೇ ಖುಷಿಯಾಗಿಲ್ಲವ, ಅದ್ಯಾವುದೋ ಕಾಗ್ದ ನೆನ್ಸ್ಕೊಂಡು ಕಾಗ್ದವ? ಯೋನ್ ಕಾಗ್ದ? ಕಂಟಿ ಯಾಕ್ಲಾ, ಯೋನಾಯ್ತು? ಅಯ್ಯೋ ಅದು ಯಾರೋ ನಮಗೆ ಬ್ಯಾಡ್ದೆ ಇದ್ದವ್ರು ಬರ್ದಿರೋದು. ಬುಡಿಯ ಮೊರೆ ಯಾರದೇ ಇರೋರ? ಅಂದ್ರೆ ಸ್ನೇಹ ಯೋನವ? ನೀನು ನಂತವ ಯೋಳಕ್ಕಿಲ್ವಾ? ಅತ್ತೆ, ಅದು ನನ್ನ ಬ್ಯಾಗಲ್ಲಿ ಯಾರೋ ಒಂದು ಕಾಗದ ಇಟ್ಟಿದ್ರು. ನಿಮ್ಮ ಮನೆ ಅಪಾಯದಲ್ಲಿದೆ. ನಿಮ್ಮ ಮನೆಯಲ್ಲಿರೋದು ಬಂಗಾರಮ್ಮ ಅಲ್ಲ.